ಆತ್ಮೀಯ ವೀಕ್ಷಕರೇ, ಕರ್ನಾಟಕದ ಹಣಕಾಸು ಸಚಿವರು ಅಥವಾ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸರ್ ಅವರು ಅಧಿಕಾರಕ್ಕೆ ಬಂದ ನಂತರ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಯೋಜನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಕೇವಲ 30 ರೂಪಾಯಿ ಫೀಸ್ ಮಾತ್ರ ಇರುತ್ತೆ. ಇದನ್ನ ಮಾಡಿ ಅಪ್ಲೈ ಮಾಡಿದರೆ ನಿಮಗೆ ಫ್ರೀ ಬಸ್ ಬರುತ್ತೆ. ಇನ್ನು ಈಗಾಗಲೇ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಪ್ರಶ್ನೆ ಕೂಡ ಕೇಳಬಹುದು, ಇದಕ್ಕಿಂತ ಮುಂಚೆ ಈಗಾಗಲೇ ನಾವು ಕೆಲವೊಂದಿಷ್ಟು ಅಮೌಂಟ್ ಅನ್ನು ತುಂಬಿ ಬಸ್ ಪಾಸ್ಗೆ ಅಪ್ಲೈ ಮಾಡಿದ್ದೀವಿ, ಆ ಅಮೌಂಟ್ ಯಾವಾಗ ಬರುತ್ತೆ ಮತ್ತೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರೆ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಈ ಸರ್ವಿಸ್ ಅವೈಲೇಬಲ್ ಇದೆ. ಎಲ್ಲ ವಿದ್ಯಾರ್ಥಿಗಳು 1ನೇ ತಾರೀಕಿಂದ ಹೈಯರ್ ಸ್ಟಡೀಸ್ ಎಲ್ಲಿವರೆಗಾದ್ರೂ ಹೈಯರ್ ಸ್ಟಡೀಸ್ ಮಾಡ್ತಾ ಇರಿ. ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಕೆಟಗರಿವರೆಗೂ, ಮೊದಲು SC ST ಕೆಟಗರಿವರೆಗೆ ಮಾತ್ರ ಇತ್ತು, ಈಗ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲಾ ಕೆಟಗರಿಯವರೆಗೂ ಕೂಡ ಫ್ರೀ ಬಸ್ ಪಾಸ್ ಯೋಜನೆಯನ್ನು ಬಿಡುಗಡೆ ಮಾಡಿದ್ದಾರೆ. ನೀವು 1ನೇ ತರಗತಿ, 10th, PUC, ಡಿಗ್ರಿ, ಪೋಸ್ಟ್ ಗ್ರಾಜುಯೇಷನ್, ಸ್ನಾತಕೋತ್ತರ ಯಾವ ಎಜುಕೇಶನ್ ಕೂಡ ಮಾಡ್ತಾ ಇರಿ. ನೀವು ಕೇವಲ 30 ರೂಪಾಯಿ ಫೀಸ್ ಇರುತ್ತೆ. ಆ 30 ರೂಪಾಯಿ ಫೀಸ್ ಕಟ್ಟಿದ್ರೆ ಸಾಕು, 1 ವರ್ಷದವರೆಗೂ ಅಂದ್ರೆ 10 ತಿಂಗಳವರೆಗೂ ನಿಮಗೆ ಫ್ರೀ ಬಸ್ ಪಾಸ್ ಅವೈಲೇಬಲ್ ಇದೆ. ಈ ವಿದ್ಯಾರ್ಥಿಗಳೇನಿದಿರಲ್ವಾ, ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ನಿಮ್ಮ ಮೊಬೈಲ್ ಅಲ್ಲಿ ಅಪ್ಲೈ ಮಾಡಬಹುದು. ಆದ್ರೆ ನನ್ನ ಸಲಹೆ ಏನು ಅಂದ್ರೆ ಮೊಬೈಲ್ ಅಲ್ಲಿ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಯಾವ್ದಾದ್ರು ಸಮಸ್ಯೆ ಆದ್ರೆ 1 ವರ್ಷದವರೆಗೂ ಬಸ್ ಫ್ರೀ ಆಗಿರ್ತಕ್ಕಂಥ ಸಮಸ್ಯೆ ಮತ್ತೆ ಸಾಲ್ವ್ ಆಗೋದಿಲ್ಲ. ಯಾಕಂದ್ರೆ ಬೇರೆದಾದ್ರೆ ದುಡ್ಡು ಕೊಟ್ಟು ಮಾಡಿಸ್ಕೋಬಹುದು, ಬಟ್ ಫ್ರೀ ಬಸ್ ಪಾಸ್ ಇರುವಂತದ್ದು ದುಡ್ಡು ಕೊಡ್ತೀವಿ ಅಂದ್ರೂ ಕೂಡ ಬಸ್ ಪಾಸ್ ಮಾಡ್ಕೊಡೋದಿಲ್ಲ. ಮತ್ತೆ ನೀವೇನಾದ್ರೂ ತಿಂಗಳಿಗೆ 3,000, 2,000, 1,000 ಇಷ್ಟು ಅಮೌಂಟ್ ಕೊಟ್ಟು ಫ್ರೀ ಬಸ್ ಪಾಸ್ ಮಾಡ್ಕೋಬೇಕಾಗತ್ತೆ. ಅದಕ್ಕಾಗಿ ನಿಮಗೆ ಗೊತ್ತಿರತಕ್ಕಂಥ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಬಸ್ ಪಾಸ್ಗೆ ಅಪ್ಲೈ ಮಾಡಿ. ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಒಂದು OTP ಬರುತ್ತೆ. OTP ಹೇಳಿ, ಅದರಲ್ಲಿ ಲಾಸ್ಟಿಗೆ ಸಬ್ಮಿಟ್ ಆದಮೇಲೆ ನಿಮ್ಗೊಂದು ಮೆಸೇಜ್ ಬರುತ್ತೆ, ಯಾವ ಡಿಪೋದಲ್ಲಿ ಹೋಗಿ ನೀವು ಬಸ್ ಪಾಸ್ ಅನ್ನ ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿ. ನೀವು ಅಪ್ಲೈ ಮಾಡಿರ್ತಕ್ಕಂಥ 7 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಬಸ್ ಪಾಸ್ ಅವೈಲೇಬಲ್ ಇರುತ್ತೆ. ಯಾವ ಡಿಪೋದ ನೇಮ್ ಬಂದಿರುತ್ತಲ್ವಾ, ಅಂದ್ರೆ ನಿಮ್ಮ ತಾಲೂಕಲ್ಲಿ, ನೀವು ತಾಲೂಕು ಲೆವೆಲ್ ಹಂತದಲ್ಲಿ ಹತ್ರದಿದ್ದರೆ ತಾಲೂಕು ಹೆಸರು ಬಂದಿರುತ್ತೆ. ನೀವು ಜಿಲ್ಲೆಯ ಹಂತದಲ್ಲಿ ಹತ್ರದಲ್ಲಿದ್ದರೆ ನಿಮ್ಮ ಜಿಲ್ಲೆಯ ಡಿಪೋದಲ್ಲಿ ಫ್ರೀ ಬಸ್ ಪಾಸ್ ಅವೈಲೇಬಲ್ ಇರುತ್ತಲ್ಲ, ಈ ವಿದ್ಯಾರ್ಥಿಗಳಿಗೆ ಪಾಸ್ ಬಂದಿರುತ್ತೆ, ಅಲ್ಲಿ ಹೋಗಿ ತಗೋಬೇಕು. ಮತ್ತೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಈಗಾಗಲೇ ದುಡ್ಡು ಕೊಟ್ಟು ಮಾಡಿಸ್ಬಿಟ್ಟಿದ್ದೀವಿ, ಒಂದಿಷ್ಟು ಅಮೌಂಟ್ ಅನ್ನ ಕೊಟ್ಟು. ಇವರು ಭಯ ಪಡುವಂತ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ. ಇವರಿಗೆ ಅಮೌಂಟ್ ರೀಫಂಡ್ ಆಗುತ್ತೆ. ರೀಫಂಡ್ ಆಗೋವರೆಗೂ ವೇಟ್ ಮಾಡಬೇಕು. ಇನ್ನು ಯಾವ ವಿದ್ಯಾರ್ಥಿಗಳಿಗೂ ರೀಫಂಡ್ ಆಗಿಲ್ಲ, ಬಟ್ ಇದ್ರ ಬಗ್ಗೆ ಬಂದಿರತಕ್ಕಂಥ ಅಪ್ಡೇಟ್ ಏನು ಅಂದ್ರೆ ರೀಫಂಡ್ ಆಗುತ್ತೆ, ವೇಟ್ ಮಾಡಿ, ಏನೂ ಸಮಸ್ಯೆ ಇಲ್ಲ ಅನ್ನುವಂಥ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಮಹಿಳೆಯರು, ಗರ್ಲ್ಸ್, ಬಾಯ್ಸ್ ಮತ್ತು ಎಲ್ಲಾ ವಿದ್ಯಾರ್ಥಿಗಳು ಹೋಗಿ ಫ್ರೀ ಬಸ್ ಅನ್ನ ಮಾಡ್ಕೊಳ್ಳಿ. ಮತ್ತೆ ಈಗ ಮಹಿಳೆಯರಿಗೆ ಅಂದ್ರೆ ಗರ್ಲ್ಸ್ಗೆ ಫ್ರೀ ಇದೆ ಬಸ್, ಹಾಗಂತ ಹೇಳಿ ಫ್ರೀ ಬಸ್ ಇದೆ ಅಂತೇಳಿ ಪಾಸ್ಗೆ ಅಪ್ಲೈ ಮಾಡದೇ ಇರುವಂತ ಕೆಲಸನ ಮಾಡೋಕೆ ಹೋಗ್ಬೇಡಿ. ಆಧಾರ್ ಕಾರ್ಡ್ ತೋರಿಸಿದ್ರೆ ನಿಮಗೆ ಉಚಿತ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಬಹುದು. ಬಟ್ ಆಗಿದೆ ಅಂತೇಳಿ ಬಸ್ಗೆ ಅಪ್ಲೈ ಮಾಡದೇ ಇರೋದಕ್ಕೆ ಹೋಗ್ಬೇಡಿ, ಅಪ್ಲೈ ಮಾಡಿ. ಯಾಕಂದ್ರೆ ಇದು ವಿದ್ಯಾರ್ಥಿಗಳಿಗಂತಾನೆ ಇರುವಂತ ಫ್ರೀ ಬಸ್ ಪಾಸು. ಇದರ ಉಪಯೋಗವನ್ನ ಪಡ್ಕೊಳ್ಳಿ. ಬಟ್ ಯಾರೆಲ್ಲ ದುಡ್ಡು ಕೊಟ್ಟು ಅಪ್ಲೈ ಮಾಡಿದಾರಲ್ವ, ಇವರಿಗೆ ರಿಫಂಡ್ ಆಗುತ್ತೆ. ರಿಫಂಡ್ ಅದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದ್ರು ನಾನು ಇಡ್ತಾ ಹೋಗ್ತೀನಿ. ಮತ್ತೆ ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.